ಸರ್ ಹಿರಿಯೂರಿಂದ ಬಂದಿರ ಹಿರಿಯೂರಿಂದನಾ? ಹಾ. ಎಲ್ಲಿ ಹಿರಿಯೂರು? ಚಿತ್ರದುರ್ಗ. ಚಿತ್ರದುರ್ಗ. ಅಲ್ಲಿಗೆ ತಗೊಂಡೋಗ್ತಾರೆ ಗಾಡಿನ? ನೋಡಿ ಸರ್, ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತೆ. ಬ್ಯಾಟ್ರಿಗೂ ಗ್ಯಾರಂಟಿ ಇರುತ್ತೆ, ಮೋಟ್ರ್ ಗ್ಯಾರಂಟಿ ಇರುತ್ತೆ, ಕಂಟ್ರೋಲರ್ ಗ್ಯಾರಂಟಿ ಇರುತ್ತೆ. ನೋಡ್ರಿ, ನೀವೇ ರಿಪೇರಿ ಮಾಡ್ಕೋಬಹುದು ಅಂತ ಹೇಳಿ ಕಳಿಸ್ತಾ ಇದೀವಿ. ನಿಮ್ಮನ್ನೇನ್ ದಡ್ರನ್ ಮಾಡ್ತಾ ಇದೀವಿ ನಾವು. ಇದ್ರೊಳಗಡೆ ಇರೋದು 3 ಐಟಮ್. ಆ ಐಟಮ್ ನ ಬಿಚ್ಚಿ ಯಾವ್ದೇ ಮೆಕ್ಯಾನಿಕ್ ರಿಪೇರಿ ಮಾಡಲ್ಲ. ಅದನ್ನ ಬಿಚ್ಚಿ ಬದಲಾಯಿಸಿದ್ರೇನೆ ಹೊಸ ಐಟಮ್ ಹಾಕಿದ್ರೇನೆ ವರ್ಕ್ ಆಗೋದು. ನಿಮ್ಗೆ ನಟ್ಟು ಬೋಲ್ಟು ಬಿಚ್ಚಕ್ ಬರುತ್ತೋ ಇಲ್ವೋ? ಒಂದ್ ಕ್ಲಿಪ್ ಹಾಕಕ್ ಬರುತ್ತೋ ಇಲ್ವೋ? ಅದು ಬಂದ ಮೇಲೆ ಗಾಡಿ ರಿಪೇರಿ ಮಾಡೋದು ಏನ್ ಕಷ್ಟ ಸರ್? ಎಲ್ಲವನ್ನು ಮಾಡ್ಬೋದು. ಈ ಎಲೆಕ್ಟ್ರಿಕ್ ಸ್ಕೂಟರ್ ಮಾರೋರು ಜನರನ್ನ ಮಂಗನ್ ಮಾಡ್ತಾ ಇರ್ತಾರೆ. ಏನಿಲ್ಲ, ನಮ್ಮ ಹತ್ರನೇ ಬರ್ಬೇಕು, ಓಲಾ ರಿಪೇರಿ ಮಾಡಕ್ಕಾಗಲ್ಲ, ಓಲಾನು ಹಂಗೆ ಮನೆ ಹತ್ರನೇ ಮಾಡ್ಕೊಬಿಡ್ಲಿ ಅಂತ. ಓಲಾ ಫಿಟ್ಟಿಂಗೇ ಬೇರೆ, ನಾವು ನಾನ್ ರಿಜಿಸ್ಟರ್ಡ್ ಫಿಟ್ಟಿಂಗೇ ಬೇರೆ. ಇದನ್ನ ಸೈಕಲ್ ಬದಲಾಗಿ ಸ್ಕೂಟ್ರು ಅಂತ ಕೊಡ್ತಾ ಇದೀವಿ ಅಲ್ವಾ? ಸೈಕಲ್ ಬದಲಾಗಿ ಸ್ಕೂಟ್ರು ಅಂದ್ರೆ ಸೈಕಲ್ ಚೈನ್ ಬಿಚ್ಚೋದಾಗ ಚೈನ್ ಹಾಕಕ್ ಬರಲ್ಲ ನಿಮ್ಗೆ. 30,000 ರೂಪಾಯಿಗೆ ಪಾರ್ಟ್ಸ್ ಕಮ್ಮಿ ಇರುತ್ತೆ. ಇದರಲ್ಲಿ ಐಟಮ್ಗಳು ಕಮ್ಮಿ ಇರ್ತವೆ, ಎಲ್ಲಾ ಬೆಲೆನೂ ಕಮ್ಮಿ ಇರುತ್ತೆ. ಏನೇ ಬಿಚ್ಚಿದ್ರು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತೀವಿ, ನೀವೇ ಮಾಡ್ಕೋಬಹುದು ಅಂತ. ಯಾಕಂದ್ರೆ ನಾವು ಟೆಕ್ನಿಷಿಯನ್ ಇದೀವಿ, ಎಷ್ಟೋ ಜನ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟಿದೀವಿ. ಏನೂ ಬರ್ದೇನೆ ಅವನೇ ಮೆಕ್ಯಾನಿಕ್ ಆಗಿರೋನು ಇವೆಲ್ಲ ಹೇಳ್ಕೊಡಲ್ಲ. ಕೆಲಸ ಯಾವನಿಗೆ ಬರುತ್ತೆ ಅವನು ನಿಮ್ಗೆ ಹೇಳ್ಕೊಡ್ತಾ ಇದ್ದಾನೆ ಅಂದ್ರೆ ದೊಡ್ಡ ವಿಷಯ. ಯಾಕಂದ್ರೆ ಯಾರ ಕೆಲಸ ಕಲ್ತಿರೋರು ಇನ್ನೊಬ್ರಿಗೆ ಹೇಳ್ಕೊಡಲ್ಲ. ನೀವು 30,000 ರೂಪಾಯಿ ಗಾಡಿ ತಗೊಂಡೋಗಿದ ತಕ್ಷಣ ಹೇಳ್ಕೊಟ್ಬಿಡಕಾಯ್ತದ? ಹೇಳ್ಕೊಡಲ್ಲ. ಆದ್ರೂ ನಾವು ಹೇಳ್ಕೊಡ್ತಾ ಇದೀವಿ, ನಮ್ ದೊಡ್ಡ ಗುಣ. ಹಂಗೆ ಏನೇ ಪ್ರಾಬ್ಲಮ್ ಆದ್ರೂ ನೀವೇ ರಿಪೇರಿ ಮಾಡ್ಕೋಬಹುದು. ವಾಟ್ಸಪ್ ಅಲ್ಲಿ ವಿಡಿಯೋ ಮಾಡಿ ಕಳ್ಸಿದ್ರೆ ಆ ವಿಡಿಯೋಗೆ ಸಂಬಂಧಪಟ್ಟಿದ್ದು ನಾವು ಕಳಿಸ್ತೀವಿ. ನಿಮ್ಗೆ ಏನೇ ಗೊತ್ತಿಲ್ಲ ಅಂದ್ರೆ ಮೆಕ್ಯಾನಿಕ್ ಅವರು ಏನ್ ನೋಡ್ತಾರೆ? ಯೂಟ್ಯೂಬ್ ನೋಡ್ತಾರೆ. ಆ ಯೂಟ್ಯೂಬ್ ನಂದೇನೆ ನೋಡಿ ನಿಮ್ಗೆ ಮೊಬೈಲ್ ಗಾಡಿ ರಿಪೇರಿ ಸರಿ ಹೋಗ್ಬಿಡುತ್ತೆ. ಅದೇ ತರ ದಡ್ರ ತರ ಯಾರು ಮಾತಾಡ್ತಾರೆ ಸರ್ವಿಸ್ಗೆ ನಮ್ಮ ಹತ್ರನೇ ಬರ್ಬೇಕು ಅಂತ. ಎಲ್ಲೋ ಗಾಡಿ ನಿಂತೋಗಿರುತ್ತೆ, ಯಾವ್ದೋ ಮೂಲೆಯಲ್ಲಿ ಗಾಡಿ ನಿಂತೋಗಿರುತ್ತೆ ಸರ್. ನಿಮ್ ಮನೆ ಪಕ್ಕ ಶೋರೂಮ್ ಇರುತ್ತಾ? ಎಲ್ಲೋ ನಿಂತಿರುತ್ತೆ ಗಾಡಿ. ಎಲ್ಲೋ ನಿಂತಿರೋ ಗಾಡಿನ ತಳ್ಕೊಂಬಂದು, ನಿನ್ ಕಷ್ಟ ಏನಿರುತ್ತೋ, ನೈಟ್ 12 ಗಂಟೆಗೆ ನಿಂತೋಗುತ್ತೋ, ತಳ್ಕೊಂಬಂದು ಬೆಳಿಗ್ಗೆ ತನಕ ತಳ್ಳಿ ಸಾಕಾಗಿ ಅಲ್ಲಿ ಶೋರೂಮ್ ಕೊಡೋದು ಹೆಂಗಿದೆ, ಅವ್ನ್ ಸರ್ವಿಸ್ ಸೆಂಟರ್ ಕೊಡೋದು ಹೆಂಗಿದೆ. ನಿಮಗ್ ಪ್ರಾಬ್ಲಮ್ ಬಂದಿದ ತಕ್ಷಣ ನಮ್ಗೊಂದು ವಾಟ್ಸಪ್ ಅಲ್ಲಿ ವಿಡಿಯೋ ಮಾಡಿ ಕಳ್ಸಿ, ನಂಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ. ಅದಕ್ಕೆ ಸಂಬಂಧಪಟ್ಟಿದ್ನ ಆ ತಕ್ಷಣಕ್ಕೆ ಕಳಿಸ್ತೀವಿ ನಾವು. ನೋಡಿದ ತಕ್ಷಣ ಕಳ್ಸಿದ್ರೆ ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 4 ಬೋಲ್ಟ್ ಬಿಚ್ಚಿದ್ರೆ ಅಂದ್ಮೇಲೆ ನೀವ್ ಯಾಕೆ ಸರ್ವಿಸ್ ಸೆಂಟರ್ ತನಕ ಹೋಗ್ಬೇಕು? ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನ್ ಚಿಂತೆ ಬೇಡ. ಹಿರಿಯೂರಿಗೆ ತಗೊಂಡೋಗ್ಲಿ ಅಥವಾ ಬೆಳಗಾವಿಗೆ ತಗೊಂಡೋಗ್ಲಿ, ಮೈಸೂರಿಗೆ ತಗೊಂಡೋಗ್ಲಿ, ಚನ್ನಪಟ್ಟಣಕ್ಕೆ ತಗೊಂಡೋಗ್ಲಿ, ಎಲ್ಲಕ್ಕೆ ತಗೊಂಡೋದ್ರು ನಮ್ದು ಒಂದೇ ತರ ಸರ್ವಿಸು, ಸೆಲ್ಫ್ ಸರ್ವಿಸು. ಪ್ರಾಬ್ಲಮ್ ಆಗಿಲ್ಲ, ನಾನು ಹೇಳಿದ ತರ ಕೆಲಸ ಆಗಿಲ್ಲ ಅಂದಾಗ ಅವಾಗ ನಮ್ಮನ್ನ ಕೇಳಿ, ನಾವ್ ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ನಿಮ್ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡ್ಕೋಬಹುದು. ಹಂಗಾಗಿ ಏನು ಚಿಂತೆ ಬೇಡ. ಎಲ್ಲಿ ತಗೊಂಡೋದ್ರು ಒಂದೇ ಸರ್ವಿಸು. ಗಾಡಿಲಿ ಇಲ್ಲಿ ಇದ್ರೊಳಗಡೆ ಬಂಗಾರ ಹಾಕಿರಲ್ಲ. ಹಾಕಿರೋದೆಲ್ಲ ಒಂದ್ ಕಂಟ್ರೋಲರು, ಒಂದ್ ಮೋಟ್ರು, ಒಂದ್ ಬ್ಯಾಟ್ರಿ. ಈಸಿಯಾಗಿ ಮಾಡ್ಕೋಬಹುದು. ಆಯ್ತು ಸರ್, ಹೋಗಿ ಒಳ್ಳೆದಾಗ್ಲಿ, ಹೋಗಿ ಬನ್ನಿ.